ರಾಜಸ್ಥಾನದಲ್ಲಿ ಜೀವನ್ ರಾಮ್ ಅಂತ ಹೇಳುವಂತಹ ಒಬ್ಬರು ಕೃಷಿಕರು ಇರ್ತಾರೆ. ಇವರಿಗೆ ಭಗವಾನ್ ಶ್ರೀಕೃಷ್ಣ ಅಂತ ಹೇಳಿದರೆ ಅದಮ್ಯವಾದಂತಹ ಭಕ್ತಿ. ಶ್ರೀಕೃಷ್ಣನನ್ನ ಪ್ರಾರ್ಥನೆ ಮಾಡದೆ, ಅವನ ಕುರಿತಾಗಿ ಪೂಜೆಗಳನ್ನು ಮಾಡದೆ, ಅವನಿಗೆ ನೈವೇದ್ಯವನ್ನು ಅರ್ಪಿಸದೆ ಅವರ ದಿನ ಶುರುವೇ ಆಗ್ತಾ ಇರಲಿಲ್ಲ. ಹೀಗಿದ್ದಂತಹ ಜೀವನ್ ರಾಮ್ರಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ತುಂಬ ಪ್ರೀತಿಯಿಂದ ಆ ಹೆಣ್ಣು ಮಗುವಿಗೆ ಕರ್ಮಾಬಾಯಿ ಅಂತ ಹೇಳುವಂತಹ ಹೆಸರನ್ನ ಜೀವನ್ ರಾಮ್ ಇಡ್ತಾರೆ. ಮಗು ಬೆಳೀತಾ ತಾನೂ ಕೂಡ ತಂದೆಯ ರೀತಿಯಲ್ಲಿಯೇ ಶ್ರೀಕೃಷ್ಣನ ಭಕ್ತೆಯಾಗಿಕೊಂಡು ಬೆಳೀತಾಳೆ. ಜೀವನ್ ರಾಮರು ದೇವರ ಪೂಜೆಯನ್ನು ಮಾಡುವಂತಹದ್ದು, ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಂತಹದ್ದು, ಅದಾದ ಮೇಲೆ ಆಹಾರವನ್ನು ಅವರು ಸ್ವೀಕಾರ ಮಾಡುವಂತಹದ್ದು, ಇದೆಲ್ಲವನ್ನು ಕರ್ಮಾಬಾಯಿ ನೋಡಿಕೊಂಡು ಬಂದಿರ್ತಾರೆ. ಹೀಗಿದ್ದಾಗ ಸ್ವಲ್ಪ ವರ್ಷಗಳು ಕಳೀತಾವೆ. ಜೀವನರಾಮರು ತೀರ್ಥಯಾತ್ರೆಗೆ ಹೊರಟು ನಿಲ್ತಾರೆ. ಹೀಗೆ ತೀರ್ಥಯಾತ್ರೆಗೆ ಹೊರಟು ನಿಂತವರು ಮಗಳ ಹತ್ರ ಹೇಳ್ತಾರೆ, ಮಗಳೇ ಕರ್ಮ, ಇಲ್ಲಿ ಬಾ. ನಾಳೆ ನಾನು ತೀರ್ಥಯಾತ್ರೆಗೆ ಹೊರಟಿದ್ದೇನೆ. ಇನ್ನು ಮುಂದೆ ಮನೆಯ ಜವಾಬ್ದಾರಿ ನಿನ್ನದು. ಇದೇ ರೀತಿಯಲ್ಲಿ ಮನೆಯ ಜವಾಬ್ದಾರಿಯ ಜೊತೆಗೆ ನಮ್ಮ ಮನೆಯಲ್ಲಿರುವಂತಹ ಕೃಷ್ಣನ ಜವಾಬ್ದಾರಿಯೂ ನಿನ್ನದೇ. ನಾನು ಹೇಗೆ ದೇವರಿಗೆ ಪೂಜೆ ಮಾಡಿ ಆಹಾರವನ್ನು ಸ್ವೀಕಾರ ಮಾಡ್ತೇನೋ, ಹೇಗೆ ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಿಸಿ ಅದಾದ ಮೇಲೆ ನಾನು ಆಹಾರವನ್ನು ಸ್ವೀಕಾರ ಮಾಡ್ತೇನೋ, ನೀನು ಹಾಗೆ ಮಾಡ್ತೀಯ ಮಗಳೇ ಅಂತ ಜೀವನ್ ರಾಮ್ ಮಗಳ ಹತ್ರ ಕೇಳ್ತಾರೆ. ಮಗಳು ತಂದೆ ಹೇಳಿದ ಮಾತನ್ನು ಕೇಳಿದವಳೆ, ಆಯಿತು ಅಪ್ಪ, ನೀವು ಹೇಳಿದ ಹಾಗಾಗಲಿ ಅಂತ ಹೇಳಿ ಜೀವನರಾಮರನ್ನು ಕಳಿಸಿಬಿಡ್ತಾಳೆ. ಜೀವನರಾಮರು ತೀರ್ಥಯಾತ್ರೆಗೆ ಹೊರಡ್ತಾರೆ. ಇತ್ತ ಕರ್ಮಾಬಾಯಿ ಮನೆ ಕೆಲಸವನ್ನೆಲ್ಲ ಮಾಡಿಕೊಂಡು ದೇವರಿಗೆ ಬಾಜ್ರಾದಿಂದ ಮಾಡಿದಂತಹ ಕಿಚಡಿಯನ್ನು ನೈವೇದ್ಯದ ರೂಪದಲ್ಲಿ ಸಮರ್ಪಿಸ್ತಾಳೆ. ಈ ಕಿಚಡಿಯನ್ನು ಮಾಡೋದಕ್ಕೆ ದೇಸಿ ಹಸುವಿನ ತುಪ್ಪ, ಬೆಲ್ಲ ಇದೆಲ್ಲವನ್ನು ಹಾಕಿ ಕಿಚಡಿಯನ್ನು ದೇವರ ಮುಂದೆ ಇಟ್ಟಿರ್ತಾಳೆ. ಅವಳು ತನ್ನ ಕೆಲಸವನ್ನು ಮಾಡೋದಕ್ಕೆ ಹೋಗಿರ್ತಾಳೆ. ವಾಪಸ್ ಬರ್ತಾಳೆ, ನೋಡ್ತಾಳೆ ಕಿಚಡಿ ಇದ್ದ ಹಾಗೆ ಇದೆ ಅಲ್ವಾ. ನಾವು ನೈವೇದ್ಯ ಮಾಡಿದಾಗಲೂ ಹಾಗೆ ಅಲ್ವಾ ಆಗೋದು. ನೈವೇದ್ಯವನ್ನು ಇಟ್ಟಿರ್ತೇವೆ, ದೇವರು ಸ್ವೀಕರಿಸಿದ್ದಾನೆ ಅಂತ ಆಲೋಚನೆ ಮಾಡ್ತೇವೆ, ಅಲ್ಲಿಂದ ಮತ್ತೆ ವಾಪಸ್ ಬರ್ತೇವೆ. ಆದರೆ ಕರ್ಮಾಬಾಯಿ ಹಾಗಿತ್ತವಳಲ್ಲ, ತೀರಾ ಮುಗ್ಧೆ ಅವಳು. ಅವಳು ಯೋಚನೆ ಮಾಡ್ತಾಳೆ, ಅಲ್ಲ, ನಾನು ದೇವರಿಗೆ ನೈವೇದ್ಯವನ್ನು ಇಟ್ಟಿದ್ದೇನೆ ಹೌದು, ಆದರೆ ಅವನು ಯಾಕೆ ಅದನ್ನು ತಿಂದಿಲ್ಲ ಅಂತ ಕೃಷ್ಣನ ಹತ್ರ ಕೇಳ್ತಾಳೆ. ಅಲ್ಲಪ್ಪ, ಅಪ್ಪ ಕೊಟ್ಟಾಗ ನೀನು ತಿಂತಿ ಅಂತ ಅಪ್ಪ ಹೇಳ್ತಾರೆ, ನಾನು ಕೊಟ್ಟರೆ ನೀನು ಯಾಕೆ ತಿಂತಿಲ್ಲ? ಏನಾಯಿತು? ಅಪ್ಪ ಮಾಡಿದ ಹಾಗೆ ರುಚಿ ಆಗಲಿಲ್ವ ನಾನು ಮಾಡಿದ ಕಿಚಡಿ? ಆ ಕಿಚಡಿಗೇನಾದರೂ ಬೆಲ್ಲ ಕಮ್ಮಿ ಆಗಿದೆಯಾ, ತುಪ್ಪ ಕಮ್ಮಿ ಆಗಿದೆಯಾ? ನಿಲ್ಲು, ನಾನು ಬೆಲ್ಲ ಮತ್ತು ತುಪ್ಪವನ್ನು ಸ್ವಲ್ಪ ಹೆಚ್ಚು ಹಾಕಿ ಅದನ್ನು ಬಿಸಿ ಮಾಡಿ ನಿನಗೆ ತಂದು ಕೊಡ್ತೀನಿ, ನೀನು ತಿನ್ನು ಅಂತ ಹೇಳ್ತಾಳೆ. ನೀನು ತಿಂದಿಲ್ಲ ಅಂದರೆ ನನ್ನದು ಇನ್ನೂ ಆಹಾರ ತಿಂದ ಆಗಿಲ್ಲ, ನೀನು ತಿಂದ ಮೇಲೆ ನಾನು ತಿಂತೀನಿ ಅಂತ ಹೇಳ್ತಾಳೆ. ನಂಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡಿ ಬರ್ತೀನಿ, ಅಷ್ಟೊತ್ತಿಗೆ ನೀನು ತಿಂದು ಮುಗಿಸಿರು. ಹೆಚ್ಚಿನ ಬೆಲ್ಲ, ಹೆಚ್ಚಿನ ತುಪ್ಪ ಎರಡನ್ನೂ ಹಾಕಿ ನಿನಗೆ ಮಾಡಿಟ್ಟಿದ್ದೀನಿ ಕಿಚಡಿ ಅಂತ ಹೇಳಿ ಕರ್ಮಾಬಾಯಿ ಅಲ್ಲಿಂದ ತನ್ನ ಕೆಲಸವನ್ನು ಮುಂದುವರಿಸೋದಕ್ಕೆ ಹೋಗ್ತಾಳೆ. ಸ್ನಾನ ಮಾಡ್ತಾಳೆ, ಇನ್ನೇನು ದೇವರ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಬಂದು ನೋಡ್ತಾಳೆ. ಅಲ್ಲಿ ನೋಡಿದರೆ ಭಗವಂತ ಇನ್ನೂ ಕೂಡ ಏನನ್ನು ಮುಟ್ಟಿಲ್ಲ. ಇವಳಿಗೆ ಬೇಜಾರಾಗೋದು ಶುರುವಾಗುತ್ತೆ. ಅಯ್ಯೋ, ಅಪ್ಪ ನನಗೆ ಹೇಳಿ ಹೋಗಿದ್ದಾರೆ ನಿನಗೆ ಆಹಾರ ಕೊಡಬೇಕು ಅಂತ, ನೀನು ನೋಡಿದರೆ ಹಠ ಹಿಡಿದು ಕೂತಿದೀಯ, ತಿನ್ನೋದಿಲ್ಲ ಅಂತ. ನೀನು ಹಠ ಹಿಡಿದ್ರೆ ನಾನು ಹಠ ಹಿಡಿತೀನಿ. ನೀನು ಕಿಚಡಿಯನ್ನು ಎಲ್ಲಿಯವರೆಗೆ ತಿನ್ನೋದಿಲ್ಲೋ ಅಲ್ಲಿಯವರೆಗೆ ನಾನೂ ಕೂಡ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ. ನಿನ್ನ ಮುಂದೆಯೇ ಕೂತಿರ್ತೀನಿ, ನೀನು ಯಾವಾಗ ತಿಂತೀಯೋ ಅದಾದ ಮೇಲೆ ನಾನು ತಿನ್ನೋದು ಅಂತ ಹೇಳಿಕೊಂಡು ಭಗವಂತನ ಹತ್ರ ಇವಳು ಜಗಳ ಆಡಿಬಿಡ್ತಾಳೆ. ಕಾಯ್ತಾ ಕೂರ್ತಾಳೆ ಭಗವಂತನನ್ನು, ಅವನು ಬಂದು ಕಿಚಡಿ ತಿನ್ನಬೇಕು ಅಂತ. ಭಗವಂತನೂ ಅವಳನ್ನು ಟೆಸ್ಟ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾನೆ, ನೋಡೋಣ ಏನಾಗುತ್ತೆ ಅಂತ. ಸಾಯಂಕಾಲ ಆಗ್ತಾ ಬರುತ್ತೆ. ಕರ್ಮಾಬಾಯಿ ಅಲ್ಲಿಂದ ಎದ್ದು ಹೋಗುವ ಲಕ್ಷಣ ಕಾಣೋದಿಲ್ಲ. ಅವಳ ಕಣ್ಣುಗಳು ತುಂಬಿ ಬಂದಿರ್ತವೆ, ಇನ್ನೇನು ಅಳಬೇಕು ಅಷ್ಟೊತ್ತಿಗೆ ಅಶರೀರವಾಣಿಯೊಂದು ಕೇಳುತ್ತೆ. ಅಲ್ಲ, ನೀನು ನನ್ನ ಮೂರ್ತಿಯ ಮುಂದೆ ಇರುವಂತಹ ಪರದೆಯನ್ನು ಎಳೆಯದೇ ಇದ್ದರೆ ನಾನು ಹೇಗೆ ಆಹಾರ ತಿನ್ನೋದು? ನಿನ್ನ ಅಪ್ಪ ಪರದೆ ಎಳಿತಿದ್ರಲ್ವ, ನಿನಗೆ ಗೊತ್ತಿಲ್ವಾ ಅದನ್ನು ಅಂತ. ಓ ಹೌದಲ್ವಾ ಅಂತ ಇವಳಿಗೆ ಆಗ ನೆನಪಾಗುತ್ತೆ. ಇವಳು ಪರದೆಯನ್ನು ಸುಮ್ಮನೆ ಹೀಗೆ ಭಗವಂತನ ಮುಂದೆ ಎಳೆದು ಬಿಡ್ತಾಳೆ. 5 ನಿಮಿಷ ಬಿಟ್ಟು ನೋಡಿದರೆ ಸಾಕ್ಷಾತ್ ಪರಮಾತ್ಮನೇ ಬಂದು ಕಿಚಡಿಯನ್ನು ಖಾಲಿ ಮಾಡಿರ್ತಾನೆ. ಕರ್ಮಾಬಾಯಿಗೆ ತುಂಬ ಖುಷಿಯಾಗುತ್ತೆ. ಅವಳು ಅಲ್ಲಿಂದ ಮತ್ತೆ ಅವಳ ಆಹಾರವನ್ನು ಸ್ವೀಕಾರ ಮಾಡ್ತಾಳೆ. ಹೀಗೆ ದಿನಗಳು ಕಳೀತವೆ. ಕರ್ಮಾಬಾಯಿಗೆ ಇದರಲ್ಲೇನು ವಿಶೇಷ ಅಂತ ಅನಿಸೋದಿಲ್ಲ. ಭಗವಂತ ಪ್ರತಿದಿನ ಬರ್ತಾನೆ, ಅವಳು ಕೊಟ್ಟಿರುವಂತಹ ಆಹಾರವನ್ನು ಸ್ವೀಕಾರ ಮಾಡ್ತಾನೆ, ಕಿಚಡಿಯನ್ನು ತಿಂದು ಹೋಗ್ತಾನೆ. ಸ್ವಲ್ಪ ದಿನ ಹೀಗೆ ಹೋಗಿ ಆದಾಗ ಕರ್ಮಾಬಾಯಿಯ ತಂದೆ ವಾಪಸ್ ಮನೆಗೆ ಬರ್ತಾರೆ ತೀರ್ಥಯಾತ್ರೆಯನ್ನು ಮುಗಿಸಿ. ಬಂದು ನೋಡಿದರೆ ಅವರಿಗೆ ಆಶ್ಚರ್ಯ.
ಮಗಳು, ನೀನು ಹೇಳಿದ ಹಾಗೆ ನಾನು ನೈವೇದ್ಯ ಇಡ್ತಿದ್ದೆ ಅಪ್ಪ, ಬಂದು ಭಗವಂತ ಸ್ವೀಕಾರ ಮಾಡಿ ಹೋಗ್ತಿದ್ದ ಅಂತ ಹೇಳಿದ್ರು. ಆಯಿತು ಅಂತಾರೆ. ಇವಳು ಮತ್ತೆ ನೈವೇದ್ಯವನ್ನ ಮಾಡಿಟ್ಟಾಗ ನೈವೇದ್ಯ ಖಾಲಿ ಆಗೋದನ್ನು ನೋಡಿ ಅವರಿಗೆ ಆಶ್ಚರ್ಯ. ಓಹ್, ಭಗವಂತ ನಿಜವಾಗಿಯೂ ನಿನ್ನ ಭಕ್ತಿಗೆ ಮೆಚ್ಚಿದ್ದಾನೆ ಮಗಳೇ. ನಿನ್ನ ಭಕ್ತಿಯನ್ನ ಮೆಚ್ಚಿ ಅವನು ಬಂದು ನೀನು ಕೊಟ್ಟಿರುವಂತಹ ಆಹಾರವನ್ನ ಸ್ವೀಕಾರ ಮಾಡ್ತಿದ್ದಾನೆ. ಇವತ್ತಿಂದ ನೀನೇ ಭಗವಂತನಿಗೆ ನೈವೇದ್ಯವನ್ನ ಸಮರ್ಪಿಸು, ನಾನು ನಿನ್ನ ಜೊತೆ ಪೂಜೆಯಲ್ಲಿ ಭಾಗಿಯಾಗ್ತೇನೆ ಅಂತ ಹೇಳ್ತಾರೆ. ಸ್ವಲ್ಪ ದಿನಗಳ ನಂತರ ಕರ್ಮಾಬಾಯಿಯ ತಂದೆಯವರು ತಮ್ಮ ಕಾಲವನ್ನ ಈ ಭೂಮಿಯ ಮೇಲೆ ಮುಗಿಸಿ, ಇಹದ ಕೆಲಸವನ್ನ ಮುಗಿಸಿ ಪರದತ್ತ ಹೊರಡ್ತಾರೆ. ಕರ್ಮಾಬಾಯಿ ತಂದೆಯನ್ನ ಬೀಳ್ಕೊಟ್ಟು ಸ್ವಲ್ಪ ದಿನದಲ್ಲಿ ಅವಳು ತೀರ್ಥಯಾತ್ರೆ ಮಾಡೋದನ್ನು ಶುರು ಮಾಡ್ತಾಳೆ. ಭಾರತದ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಡ್ತಾಳೆ. ಎಲ್ಲೇ ಹೋದ್ರೂ ಬೆಳಗ್ಗೆ ಭಗವಂತನಿಗೆ ಕಿಚಡಿಯನ್ನ ಸಮರ್ಪಣೆ ಮಾಡೋದನ್ನ ಆಕೆ ಮರೀತಿರ್ಲಿಲ್ಲ. ಅವಳು ಸಮರ್ಪಣೆ ಮಾಡಿದ 5-10 ನಿಮಿಷದಲ್ಲಿ ಭಗವಂತ ಅದನ್ನ ಸ್ವೀಕಾರ ಮಾಡೋದನ್ನು ಅವಳು ಮರೀತಿರ್ಲಿಲ್ಲ. ಹೀಗೆ ಹೋಗ್ತಾ ಇದ್ದವಳು ಪುರಿಯ ಜಗನ್ನಾಥ ಮಂದಿರದ ಬಳಿಯಲ್ಲಿ ಬಂದು ಅಲ್ಲಿ ಜಗನ್ನಾಥನ ದರ್ಶನವನ್ನೆಲ್ಲ ಪಡೆದ ಮೇಲೆ ಅವಳಿಗೆ ನಾನಿನ್ನು ಇಲ್ಲಿಯೇ ಇದ್ದು ಬಿಡ್ತೀನಿ ಅಂತ ಅನ್ಸುತ್ತೆ. ಕೇಳಿ ಪುರಿಯ ಜಗನ್ನಾಥ ಮಂದಿರ ತನ್ನ ಆಹಾರದಿಂದಲೇ ಜಗತ್ತಿನಲ್ಲಿ ಗುರುತಿಸಿರುವಂತಹ ದೇವಸ್ಥಾನ. ಅಲ್ಲಿ ಭಗವಂತನಿಗೆ ಛಪ್ಪನ್ ಭೋಗ್ ಅಂತ ಹೇಳಿದರೆ 56 ಬೇರೆ ಬೇರೆ ವಿಧದ ಶಾಸ್ತ್ರೀಯ ಪದ್ಧತಿಯಲ್ಲಿಯೇ ತಯಾರಾದಂತಹ ಆಹಾರವನ್ನು ನೈವೇದ್ಯ ಕೊಡುವಂತಹದ್ದು ಪ್ರತೀತಿ. ಇದು ಪ್ರತಿದಿನ ಆಗುವಂತಹ ಕೆಲಸ. ಭಗವಂತನಿಗೆ ಬೇರೆ ಬೇರೆ 56 ಬಗೆಯ ವಸ್ತುಗಳನ್ನು ಆಹಾರದ ರೂಪದಲ್ಲಿ ನೈವೇದ್ಯ ಕೊಡ್ತಾರೆ. ಭಗವಂತ ಅದನ್ನು ಸ್ವೀಕರಿಸ್ತಾನೆ ಅಂತ ಆಲೋಚನೆ ಮಾಡ್ತಾರೆ. ಹೀಗಿದ್ದಂತಹ ಪುರಿಯ ಜಗನ್ನಾಥ ಮಂದಿರದ ಬಳಿಯಲ್ಲಿ ಒಂದು ಸಣ್ಣ ಗುಡಿಸಲನ್ನ ಕಟ್ಟಿಕೊಂಡು ಕರ್ಮಾಬಾಯಿ ವಾಸ ಆಗ್ತಾಳೆ. ಅಲ್ಲಿ ಅವಳು ತನ್ನ ಕೆಲಸವನ್ನ ಪ್ರತಿದಿನ ಇದೇ ರೀತಿಯಲ್ಲಿ ಮಾಡ್ತಾ ಇರ್ತಾಳೆ. ಹೀಗೆ ಮಾಡ್ತಾ ಇರುವವಳು ತಾನೂ ವಯಸ್ಸಾಗಿದೆ, ತನಗೂ ಕೂಡ ಇಷ್ಟೊತ್ತಿಗೆ ಕರ್ಮಾಬಾಯಿಯೂ ಕೂಡ ಮುದುಕಿಯಾಗೋದಕ್ಕೆ ಶುರುವಾಗಿರುತ್ತೆ. ಅವಳು ಯೋಚನೆ ಮಾಡ್ತಾಳೆ, ಅಲ್ಲ, ಭಗವಂತನನ್ನೂ ಕಾಯಿಸಿ ನಾನೂ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಅವನಿಗೆ ಒಂದು ಕೆಲಸ ಮಾಡ್ತೀನಿ, ಬೆಳಗ್ಗೆ ಮೊದಲು ಎದ್ದ ಕೂಡಲೇ ನಾನು ಅವನಿಗೆ ಆಹಾರವನ್ನು ಮಾಡಿ ತಿನ್ನಿಸ್ತೀನಿ ಅಂತ. ಹೀಗೆ ಕೆಲವು ವರ್ಷಗಳ ಕಾಲ ನಡ್ಕೊಂಡು ಹೋಗುತ್ತೆ. ಕರ್ಮಾಬಾಯಿ ಬೆಳಗ್ಗೆ ಏಳೋದು, ಜಸ್ಟ್ ಮುಖವನ್ನು ತೊಳೆದು ದೇವರಿಗೆ ಬಾಜ್ರಾದ ಕಿಚಡಿಯನ್ನು ತಯಾರು ಮಾಡೋದು, ಅವನಿಗೆ ಅದನ್ನು ಭೋಗ್ ಅಂದರೆ ನೈವೇದ್ಯದ ರೂಪದಲ್ಲಿ ಇಡೋದು, ಭಗವಂತ ಅದನ್ನು ಸ್ವೀಕಾರ ಮಾಡೋದು ನಡೀತಾ ಇರುತ್ತೆ. ಹೀಗೆ ಒಂದು ದಿನ ಬೆಳಗ್ಗೆ ಎದ್ದು ತುಂಬ ಬೇಗ ಕಿಚಡಿಯನ್ನು ತಯಾರು ಮಾಡಿ ಭಗವಂತನಿಗೆ ಇಟ್ಟು, ಭಗವಂತ ಅದನ್ನು ಸ್ವೀಕರಿಸಿ ತನ್ನ ಮುಂದಿನ ಕಾರ್ಯಗಳಿಗೆ ಕರ್ಮಾಬಾಯಿ ಹೊರಡಬೇಕು. ಅಷ್ಟೊತ್ತಿಗೆ ಅವಳ ಮನೆಯ ಮುಂದೆ ಒಬ್ಬ ಅತ್ಯಂತ ಸುಂದರ ಬಾಲಕ ಬರ್ತಾನೆ. ಸಣ್ಣ ಹುಡುಗ ಬಂದವನು ಕೇಳ್ತಾನೆ, ಅಮ್ಮ, ಹಶುವಾಗಿದೆ, ಏನಾದರೂ ತಿನ್ನೋದಕ್ಕೆ ಕೊಡ್ತೀಯಾ ನನಗೆ ಅಂತ. ಕರ್ಮಾಬಾಯಿ, ಅಯ್ಯೋ ಬಾಪ ಮಗುವೆ, ಮನೆಯೊಳಗೆ ಬಾ, ಈಗ ತಾನೇ ನನ್ನ ಪ್ರೀತಿಯ ಕೃಷ್ಣ ಪರಮಾತ್ಮನಿಗೆ ನಾನು ಭೋಗ್ ಅಂತ ಹೇಳಿ ಕಿಚಡಿಯನ್ನು ಕೊಟ್ಟಿದ್ದೆ, ಅವನು ಸ್ವೀಕರಿಸಿ ಆಯಿತು, ನಿನಗೆ ಅದೇ ಆಹಾರವನ್ನು ತಿನ್ನಿಸ್ತೀನಿ ಅಂತ ಹೇಳಿ ಅವನ ತಟ್ಟೆಗೆ ಒಂದಿಷ್ಟು ಕಿಚಡಿಯನ್ನು ಹಾಕಿ ಆಕೆ ತಿನ್ನೋಕೆ ಕೊಡ್ತಾಳೆ. ಅವನು ತೀರಾ ಹಸಿದಿರುವವನ ಹಾಗೆ ತಿಂದು ಅದನ್ನು ತುಂಬ ಖುಷಿ ಆಯಿತು, ಅಮ್ಮ, ಇಷ್ಟು ರುಚಿಯ ಆಹಾರವನ್ನು ಇವತ್ತಿನವರೆಗೆ ನಾನು ಸ್ವೀಕಾರ ಮಾಡಿಲ್ಲ. ಒಂದು ಕೇಳ್ತೀನಿ, ಬೇಜಾರು ಮಾಡಬೇಡ, ನಾಳೆಯೂ ನಿನ್ನ ಕೈಯ ಕಿಚಡಿಯನ್ನು ತಿನ್ನೋದಕ್ಕೆ ನಾನು ಬರಲ್ಲ ಅಂತಾನೆ. ಅಯ್ಯೋ, ಅದಕ್ಕೆ ಯಾಕೆ ಆಲೋಚನೆ ಮಾಡ್ತಿದ್ದೀಯಾ, ಬಾ, ಭಗವಂತನಿಗೆ ಹೇಗೂ ಸಮರ್ಪಣೆ ಮಾಡ್ತಿದ್ದೀನಿ, ನಿನಗೊಂದಿಷ್ಟು ಕೊಡಬೇಕಷ್ಟೇ ಅಲ್ವಾ, ನಾಳೆ ಮಾತ್ರ ಅಲ್ಲ, ಪ್ರತಿದಿನ ಬೆಳಗ್ಗೆ ಬೇಗ ಬಾ, ನಾನು ನಿನಗೆ ಕಿಚಡಿಯನ್ನು ಕೊಡ್ತೀನಿ ಅಂತ ಹೇಳ್ತಾಳೆ. ಭಗವಂತ ಮಗುವಿನ ರೂಪದಲ್ಲಿ ಬರ್ತಿದ್ದಾನೆ ಅಂತ ಆಕೆಗೆ ಇನ್ನೂ ಗೊತ್ತಿಲ್ಲ. ಆ ಬಾಲಕನು ಕೂಡ ಪ್ರತಿದಿನ ಬಂದು ಅಮ್ಮ ಮಾಡುವಂತಹ ಈ ಕಿಚಡಿಯನ್ನು ತುಂಬ ಚೆನ್ನಾಗಿ ತಿಂದು ಕೈ ಕಾಲು ಮುಖವನ್ನು ತೊಳೆದು ಹೋಗ್ತಾ ಇದ್ದ. ಹೀಗೆ ಕೆಲವು ದಿನಗಳ ಕಾಲ ಈ ಕೆಲಸ ನಡ್ಕೊಂಡು ಹೋಗುತ್ತೆ. ಕರ್ಮಾಬಾಯಿಯ ಮನೆಗೆ ಒಬ್ಬ ಸಾಧು ಬರ್ತಾನೆ. ಬಂದಿರುವಂತಹ ಸಾಧುವನ್ನು ಆಕೆ ಬರಮಾಡಿಕೊಳ್ತಾಳೆ. ಅವರಿಗೆ ಅರ್ಘ್ಯವನ್ನು, ಪಾದ್ಯಗಳನ್ನು ಎಲ್ಲ ನೀಡಿ ಅವರನ್ನು ಮನೆಯೊಳಗೆ ಬರಮಾಡಿಕೊಳ್ತಾಳೆ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅವಳು ಭಗವಂತನಿಗೆ ಭೋಗ್ ಅರ್ಪಿಸುವ ಬಗ್ಗೆ, ನೈವೇದ್ಯವನ್ನು ಕೊಡುವ ಬಗ್ಗೆಯೂ ಕೂಡ ಮಾತು ಬರುತ್ತೆ. ಎಲ್ಲೋ ಮಾತಲ್ಲಿ ಅವಳು ಹೇಳಿಬಿಡ್ತಾಳೆ, ಭಗವಂತನಿಗೆ ತಡವಾಗಬಾರದು ಅಂತ ಹೇಳುವ ಕಾರಣಕ್ಕೆ ಎದ್ದ ಕೂಡಲೇ ನಾನು ಮೊದಲು ಅವನಿಗೆ ಭೋಗ್ ತಯಾರು ಮಾಡಿ ಕೊಟ್ಟು ಬಿಡ್ತೀನಿ, ಅದಾದ ಮೇಲೆ ನನ್ನ ಸ್ನಾನ ಸಂಧ್ಯೆ ಎಲ್ಲ ಕೆಲಸಗಳು ಅಂತ. ಸನ್ಯಾಸಿಗೆ ಕೋಪ ಬಂದುಬಿಡುತ್ತೆ. ಸನ್ಯಾಸಿ ಹೇಳ್ತಾನೆ, ಅಲ್ಲಮ್ಮ, ಏನು ಮಾಡ್ತಿದ್ದೀಯ ನೀನು? ದೇವರನ್ನ ನೋಡಿಕೊಳ್ಳುವಂತಹ ರೀತಿ ಇದಾ? ದೇವರಿಗೆ ಆಹಾರವನ್ನು ಕೊಡುವಂತಹ
ರೀತಿ ಇದುವಾ ನೀನು ಮಾಡ್ತಾ ಇರುವಂತಹದ್ದು? ಭಗವಂತನಿಗೆ ಹಾಗೆಲ್ಲ ಆಹಾರವನ್ನು ಕೊಡಬಾರ್ದು. ನೀನು ನಾಳೆಯಿಂದ ಎದ್ದ ಕೂಡಲೇ ಮೊದಲು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಆದ ಮತ್ತೆ ನೀನು ಅಡುಗೆಯ ಪರಿಕರಗಳನ್ನೆಲ್ಲ ಶುದ್ಧ ಮಾಡಬೇಕು. ಶುದ್ಧ ಮಾಡಿ ಆಗಿ ಅದಾದ ಮೇಲೆ ನೀನಲ್ಲಿ ಅಡುಗೆಯನ್ನು ಮಾಡಬೇಕು. ದೇವರ ಪೂಜೆ ಆದ ಮತ್ತೆ ದೇವರಿಗೆ ನೈವೇದ್ಯವನ್ನು ಕೊಡಬೇಕು. ನೀನೀಗ ಮಾಡ್ತಿರುವಂತಹದ್ದು ಸರಿಯಲ್ಲ ಅಂತಾರೆ. ಹಿರಿಯರು ಹೇಳಿದಂತಹ ಮಾತು. ಕರ್ಮಾಬಾಯಿ ಕೂಡ ಮುಗ್ಧೆ. ಓ, ಇವರು ಹೇಳಿದ್ದು ಸರಿ ಇರಬಹುದು ಅಂತ ಆಕೆ ಯೋಚನೆ ಮಾಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಎದ್ದು ಸ್ನಾನಕ್ಕೆ ಹೊರಟು ಬಿಡ್ತಾಳೆ. ಇವಳು ಸ್ನಾನಕ್ಕೆ ಹೋಗಿದ್ದಾಳೆ. ಆ ಹೊತ್ತಿಗೆ ಯಾವಾಗಲೂ ಕಿಚಡಿ ತಯಾರಿರುತ್ತೆ. ಬಾಲಕ ಮನೆಗೆ ಬರ್ತಾನೆ. ಅಮ್ಮ, ಹಸಿವಾಗ್ತಿದೆ, ಆಹಾರವನ್ನು ಕೊಡು ಅಂತ ಹೇಳ್ತಾನೆ. ಮಹಿಳೆ ಹೇಳ್ತಾಳೆ, ನಿಲ್ಲು, ನಾನು ಸ್ನಾನ ಮಾಡ್ತಿದ್ದೀನಿ, ಸ್ನಾನ ಮಾಡಿ ಬರ್ತೀನಿ ಅಂತ. ಆಯಿತು ಅಂತ ಬಾಲಕ ಕಾಯ್ತಾ ಇದ್ದಾನೆ. ಕರ್ಮಾಬಾಯಿ ಸ್ನಾನ ಮಾಡಿ ಬರ್ತಾಳೆ. ಕಿಚಡಿ ಕೊಡು ಅಂತ ಹೇಳಿದರೆ, ಕಿಚಡಿ ಇನ್ನೂ ತಯಾರಾಗಿಲ್ಲ, ನಾನು ತಯಾರು ಮಾಡಬೇಕಷ್ಟೇ, ಕೂತಿರು ಅಂತ ಹೇಳ್ತಾಳೆ. ಆಯಿತು ಅಂತ ಇವನು ಕೂರ್ತಾನೆ. ಅವಳು ಅಲ್ಲಿರುವಂತಹ ಪಾತ್ರೆಗಳನ್ನೆಲ್ಲ ತೊಳೆದು ಅಡುಗೆ ಮಾಡುವಂತಹ ಜಾಗಗಳನ್ನೆಲ್ಲ ಶುದ್ಧ ಮಾಡಿ ಮತ್ತೆ ಕಿಚಡಿಯನ್ನಿಟ್ಟು ಕಿಚಡಿ ತಯಾರಾಗಬೇಕಾದ್ರೆ ಯಾವಾಗಕ್ಕಿಂತ ತುಂಬ ಲೇಟಾಗಿರುತ್ತೆ. ಬಾಲಕನಿಗೆ ಅರ್ಜೆಂಟ್ ಆಗ್ತಾ ಇದೆ, ಹಸಿವಾಗ್ತಾ ಇದೆ, ನನಗೆ ನೀನು ಆಹಾರವನ್ನು ಕೊಟ್ಟಿಲ್ಲ ಅಮ್ಮ ಅಂತ ಹೇಳಿಕೊಂಡು ಅವನು ಬೇಜಾರು ಮಾಡಿಕೊಳ್ತಾ ಇದ್ದಾನೆ. ಕರ್ಮಾಬಾಯಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ದೇವರಿಗೆ ತಗೊಂಡು ಹೋಗಿ ಭೋಗ ಸಮರ್ಪಣೆ ಮಾಡ್ತಾಳೆ. ಸಮರ್ಪಣೆ ಮಾಡಿ ಆದ ಮತ್ತೆ ಅವನು ತಿಂದು ಮುಗಿದ ಕೂಡಲೇ ಇವನಿಗೆ ತಂದು ಆಹಾರವನ್ನು ಬಡಿಸ್ತಾಳೆ. ಆ ಬಾಲಕನು ಆ ದಿನ ಲಘು ಬಗೆಯಿಂದ ಬಿಸಿ ಬಿಸಿ ಆಹಾರವನ್ನು ಹಾಗೆ ತಿಂದು ಕೈ ಕಾಲು ಬಾಯಿ ಯಾವುದನ್ನು ತೊಳೆಯದೆ ಓಡಿ ಹೋಗ್ತಾನೆ. ಕರ್ಮಬಾಯಿಗೆ ಯಾಕೆ ಇವನು ಇಷ್ಟು ಅರ್ಜೆಂಟಲ್ಲಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಅಷ್ಟು ಹೊತ್ತಿಗೆ ಬೆಳಗ್ಗೆಯ ದೇವಸ್ಥಾನವನ್ನು ಓಪನ್ ಮಾಡುವಂತಹ ಸಮಯ ಪುರಿ ಜಗನ್ನಾಥ ಮಂದಿರದಲ್ಲಾಗುತ್ತೆ. ಹೀಗೆ ದೇವರಿಗೆ ಅಲ್ಲಿ ಅರ್ಚನೆ ಮಾಡುವಂತಹ ಅರ್ಚಕರು ಕೂಡ ಮಹಾನ್ ಕೃಷ್ಣ ಭಕ್ತರು. ಅವರು ದೇವರ ಕೋಣೆಯ ಗರ್ಭಗುಡಿಯ ಬಾಗಿಲನ್ನು ತೆಗೆದು ಒಳಗೆ ನೋಡ್ತಾರೆ. ಕೃಷ್ಣ ಪರಮಾತ್ಮನ ವಿಗ್ರಹದ ಬಾಯಿಯಲ್ಲಿ ಬಾಜ್ರಾದ ಕಿಚಡಿ ಅಂಟಿಕೊಂಡಿದೆ. ಇದೇನಿದು? ಕೃಷ್ಣನಿಗೆ ಬಾಜ್ರವನ್ನು ನಾವು ಕೊಡೋದಿಲ್ಲ ಅಲ್ಲ. ಬಾಜ್ರಾದ ಕಿಚಡಿ ಅವನಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡದೆ ಎಷ್ಟೋ ದಿನಗಳಾಗಿದೆ. ಇದು ಏನಿದು? ಬಾಜ್ರಾದ ಕಿಚಡಿ ಬಾಯಿಯಲ್ಲಿ ಅಂಟಿಕೊಂಡಿದೆ. ಏನಪ್ಪ ಕೃಷ್ಣ, ನಿನ್ನ ಲೀಲೆ ಇದು, ಜಗನ್ನಾಥ ಏನಿದು ಅಂತ ಕೇಳ್ತಾರೆ. ಅವರು ತಮ್ಮ ಕೆಲಸಗಳನ್ನು ಮುಂದುವರಿಸ್ತಾರೆ. ಆ ದಿನ ಮನೆಗೆ ಹೋಗ್ತಾರೆ. ಮಲಗಿದವರಿಗೆ ರಾತ್ರಿ ಕನಸಲ್ಲಿ ಕೃಷ್ಣ ಪರಮಾತ್ಮ ಬರ್ತಾನೆ. ಅಲ್ರಯ್ಯ, ನಿಮ್ದು ಏನು ಸಮಸ್ಯೆ ನಿಮ್ಮದು? ನಾನು ನನ್ನ ಅಮ್ಮನ ಮನೆಗೆ ಹೋಗಿ ಚೆನ್ನಾಗಿ ಕಿಚಡಿ ತಿಂದು ಆರಾಮದಲ್ಲಿ ಬಂದು ಭಕ್ತರನ್ನೆಲ್ಲ ಭೇಟಿಯಾಗೋದಕ್ಕೆ ಸಮಯ ಇರ್ತಿತ್ತು ನನಗೆ. ಯಾರೋ ಸಾಧು ನನ್ನ ಅಮ್ಮನ ಮನೆಗೆ ಹೋಗಿ, ನೀನು ಮಾಡ್ತಿರೋದು ಸರಿಯಲ್ಲ, ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಆದಮೇಲೆ ಅಡುಗೆ ವಸ್ತುಗಳನ್ನೆಲ್ಲ ಕ್ಲೀನ್ ಮಾಡಬೇಕು, ಅದಾದಮೇಲೆ ನೀನು ಕಿಚಡಿ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ನನಗೆ ಕಿಚಡಿ ತಿನ್ನೋದಕ್ಕೆ ತುಂಬ ಲೇಟ್ ಆಗ್ತಿದೆ, ಹಾಗಾಗಿ ನೋಡು ನನ್ನ ಬಾಯಿಯಲ್ಲಿ ಇವತ್ತು ಕಿಚಡಿ ಇದ್ದದ್ದು ಅಂತ ಹೇಳ್ತಾನೆ. ಈ ದೇವಸ್ಥಾನದ ಅರ್ಚಕರಿಗೆ ಕೃಷ್ಣನ ಮಾತನ್ನು ಕೇಳಿ ನಗು ಬರುತ್ತೆ. ಮಾರನೇ ದಿನವೇ ಆ ಸಾಧುವನ್ನು ಅವರು ಹುಡುಕ್ತಾರೆ. ಆತನಿಗೆ ಸಂಪೂರ್ಣವಾಗಿ ವಿಷಯವನ್ನು ಹೇಳ್ತಾರೆ. ನೀನೇ ಹೋಗು ಕರ್ಮಾಬಾಯಿಗೆ ಮತ್ತೆ ಹೇಳು, ಅವಳು ಮುಂಚೆ ಹೇಗೆ ಮಾಡ್ತಿದ್ಲೋ ಅದೇ ರೀತಿಯಲ್ಲಿ ಭಗವಂತನಿಗೆ ಆಕೆ ನೈವೇದ್ಯವನ್ನು ಕೊಡಲಿ, ಭಗವಂತನಿಗೆ ಇಲ್ಲದಿದ್ದರೆ ಲೇಟ್ ಆಗತ್ತೆ ಅಂತ. ಸಾಧುವಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹೋಗ್ತಾನೆ ಕರ್ಮಾಬಾಯಿಯ ಬಳಿಗೆ, ಹೇಳ್ತಾನೆ, ಅಮ್ಮ, ನಿನ್ನ ಭಕ್ತಿಗೆ ಭಗವಂತನೇ ಒಲಿದಿದ್ದಾನೆ. ಅದಕ್ಕಿಂತ ಅತೀತವಾದಂತಹ ಶುದ್ಧತೆ ಯಾವುದೂ ಇಲ್ಲಮ್ಮ. ನೀನು ಹೇಗೆ ಮುಂಚೆ ಭಗವಂತನಿಗೆ ಎದ್ದ ಕೂಡಲೇ ಭೋಗ ಕೊಡ್ತಾ ಇದ್ದೀಯೋ ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗು. ಶುಭ್ರತೆ, ಶುದ್ಧತೆ, ಕೊಳೆ, ಮುಸುರೆ ಇಂತಹದ್ದೆಲ್ಲ ನಮ್ಮಂತಹ ಪಾಪಿಗಳಿಗೆ ಮಾತ್ರ, ನಿನಗಿಲ್ಲಮ್ಮ ಅಂತ ಹೇಳ್ತಾರೆ. ಕರ್ಮಾಬಾಯಿಗೆ ಆತ ಹೇಳಿದ್ದೇನು ಅನ್ನೋದು ತೀರಾ ಅರ್ಥ ಆಗೋದಿಲ್ಲ. ಆದರೆ ಯಾವುದಕ್ಕೂ ಆಯಿತು, ನೀವು ಹೇಳಿದ ಹಾಗೆ ಆಗಲಿ ಅಂತ ಮಾರನೆಯ ದಿನದಿಂದ ಬೆಳಗ್ಗೆ ಬೇಗ ಎದ್ದು ಹೇಗೆ ಮುಂಚೆ ಕಿಚಡಿ ಮಾಡಿ ಭಗವಂತನಿಗೆ ಕೊಡ್ತಾ ಇದ್ಲೋ, ಬಾಲಕನಿಗೆ ಕೊಡ್ತಾ ಇದ್ಲೋ ಅದೇ ರೀತಿಯಲ್ಲಿ ಕೊಡೋದು ಶುರು ಮಾಡ್ತಾಳೆ. ಜಗನ್ನಾಥನಿಗೂ ಕೂಡ ಆರಾಮದಲ್ಲಿ ಕಿಚಡಿಯನ್ನು ತಿಂದು ಕೈಕಾಲು ಮುಖವನ್ನು ತೊಳೆದುಕೊಂಡು ಮತ್ತೆ ಪುರಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಲ್ಲೋದು ಆರಾಮದಲ್ಲಿ ಆಗ್ತಾ ಇರುತ್ತೆ. ಸ್ವಲ್ಪ ಸಮಯ ಹೀಗೆ ಹೋಗಿ ಆದಾಗ ಕರ್ಮಾಬಾಯಿ ತನ್ನ ಪ್ರಾಣವನ್ನು ಬಿಡ್ತಾಳೆ. ಆಕೆ ಪ್ರಾಣವನ್ನು ಬಿಟ್ಟಂತಹ ಮಾರನೆಯ ದಿನ ಬೆಳಗ್ಗೆ ಅರ್ಚಕರು ಮತ್ತೆ ಹೋಗಿ ಪುರಿಯ ಜಗನ್ನಾಥ ಮಂದಿರದ ಬಾಗಿಲನ್ನು ತೆಗೆದ್ರೆ ಕೃಷ್ಣ ಪರಮಾತ್ಮನ ಕಣ್ಣಲ್ಲಿ ಕಣ್ಣೀರು. ಯಾಕಪ್ಪ ಪರಮಾತ್ಮ ಅಳ್ತಾ ಇದ್ದೀಯಾ ಅಂತ ಕೇಳಿದರೆ ಅವರಿಗೂ ಅಲ್ಲಿದ್ದಂತಹ ಪುರಿಯ ರಾಜನಿಗೂ ಆ ರಾತ್ರಿ ಕನಸು ಬೀಳುತ್ತೆ. ನನ್ನಮ್ಮ ಇನ್ನಿಲ್ಲ, ಅವಳು ಹೋಗಿದ್ದಾಳೆ. ಪ್ರತಿದಿನ ನನಗೆ ಪ್ರೀತಿಯಿಂದ ಬಾಜ್ರಾದ
ಕಿಚಡಿ ಮಾಡಿ ಅವಳು ಕೊಡ್ತಿದ್ಲು. ಇನ್ನದನ್ನ ಕೊಡೋರು ಯಾರು ನನಗೆ ಅಂತ ಕೃಷ್ಣ ಪರಮಾತ್ಮ ಅವರ ಕನಸಲ್ಲಿ ಕೇಳ್ತಾನೆ. ಈ ಕನಸು ಬಿದ್ದದ್ದೇ ತಡ ಅರ್ಚಕರಿಗೆ ಮಹಾರಾಜನಿಂದ ಕರೆ ಹೋಗುತ್ತೆ. ಅರ್ಚಕರು ಮಹಾರಾಜರು ಭೇಟಿಯಾಗ್ತಾರೆ. ನಾಳೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಭಗವಂತನಿಗೆ ಕಿಚಡಿ ತಪ್ಪದೇ ಇರುವ ಹಾಗೆ ನೋಡಿಕೊಳ್ಳೋಣ. ಪ್ರತಿದಿನ ಬೆಳಗ್ಗೆ ಮೊದಲ ನೈವೇದ್ಯ ಬಾಜ್ರಾದ ಕಿಚಡಿಯೇ ಹೋಗಲಿ ಪರಮಾತ್ಮನಿಗೆ ತಾಯಿಯ ಕಮಿ ಅನಿಸೋದು ಬೇಡ ಅಂತ ಹೇಳಿಬಿಡ್ತಾರೆ. ಇವತ್ತಿಗೂ ಪುರಿ ಜಗನ್ನಾಥ ಮಂದಿರದಲ್ಲಿ ಕರ್ಮಾಬಾಯಿಯ ಬಾಜ್ರಾದ ಕಿಚಡಿಯನ್ನ ಪ್ರತಿದಿನ ಬೆಳಗ್ಗೆ ಸಮರ್ಪಣೆ ಮಾಡ್ತಾರಂತೆ ಜಗನ್ನಾಥನಿಗೆ. ಜಗನ್ನಾಥ ಮಂದಿರದ ರಥಯಾತ್ರೆ ನಡಿಬೇಕಾದ್ರೆ ಕರ್ಮಾಬಾಯಿಯ ಸಮಾಧಿ ಇರುವ ಜಾಗದಲ್ಲಿ ರಥ ನಿಂತು ಭಗವಂತ ತನ್ನ ಭೂಮಿಯಲ್ಲಿದ್ದಂತಹ ತಾಯಿಗೆ ನಮಸ್ಕರಿಸಿ ಮುಂದಕ್ಕೆ ಹೋಗೋದಂತೆ. ಇದು ಭಕ್ತಿಯ ಕತೆ. ಭಗವಂತ ಹೇಗೆ ಅತೀತವಾದಂತಹ, ಶುದ್ಧವಾದಂತಹ, ಶುಭ್ರವಾದಂತಹ, ಮುಗ್ಧವಾದಂತಹ ಭಕ್ತಿಗೆ ಒಲಿದು ಭಕ್ತರನ್ನ ಕೃತಾರ್ಥರನ್ನಾಗಿಸ್ತಾನೆ ಅನ್ನುವಂತಹ ಕತೆ. ಈಗ ರ್ಯಾಷನಲ್ ಮೈಂಡ್ ಸೆಟ್ ಅಂತ ಹೇಳಿಕೊಂಡು ಇದೆಲ್ಲ ಸುಮ್ಮನೆ ಕತೆ, ಇದು ಯಾವುದು ನಿಜ ಅಲ್ಲ ಅಂತ ಹೇಳುವಂತಹ ಮನಸ್ಥಿತಿಯಲ್ಲಿ ದೇವರು ಹಾಗೆಲ್ಲ ಪ್ರತ್ಯಕ್ಷ ಆಗೋದಿಲ್ಲ ಅಂತ ಹೇಳಿ, ನಾವು ವರ್ಷಗಳ ಕಾಲದಿಂದ ನೈವೇದ್ಯ ಇಟ್ಟಿದ್ದೇವೆ, ದೇವರು ಸ್ವೀಕಾರವೇ ಮಾಡಲಿಲ್ಲ ಅಂತ ಹೇಳಿ, ಇದು ಕಥೆಯೇ ಸುಳ್ಳು ಅಂತ ಹೇಳುವವರು ಇರಬಹುದು. ಆದರೆ ಗೊತ್ತಿದೆ ಅಲ್ಲ, ಭಗವಂತ ಸ್ವೀಕಾರ ಮಾಡೋದ್ರಲ್ಲಿ ಸಮಸ್ಯೆ ಇರೋದಲ್ಲ, ನಮ್ಮ ಭಕ್ತಿಯಲ್ಲಿ ಇರುವಂತಹ ಸಮಸ್ಯೆ. ನೆನಪಿದೆ ಅಲ್ಲ ಹಾಡು, कौन कहते हैं भगवान आते नहीं, लोग मीरा के जैसे बुलाते नहीं, अच्युतम केशवम कृष्ण दामोदरम जानकी वल्लभम राम नारायणಂ. ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಯೋಚನೆ ಮಾಡ್ತೀನಿ. ಭಗವಂತನ ಇಚ್ಛೆ ಏನಿದೆಯೋ ಅದಾಗುತ್ತೆ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.